ಶಿವಪ್ರಕಾಶ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 992 ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದೆ. ಪ್ರಶ್ನೆ: ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸುವಾಗ ನಗರಸಭೆ ವ್ಯಾಪ್ತಿಗೆ ಹತ್ತಿರವಿರುವ ನಿಡುಡಿ ಮತ್ತು ಚಿಟ್ಟಳ್ಳಿ ಹೊರತುಪಡಿಸಿ ನಗರಸಭೆ ವ್ಯಾಪ್ತಿಯಿಂದ ಬಹುದೂರವಿರುವ ಅರೆಕಲ್ಲಸೊಳ್ಳಿ ಗ್ರಾಮವನ್ನು ಸೆಪರೇಟ್ ಮಾಡಿದ್ದಾರೆ, ಅದನ್ನ ಕೈಬಿಡಿ ಅಂತ. ಓಕೆ, ಉತ್ತರ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಅವೈಜ್ಞಾನಿಕವಾಗಿ ಈ ಒಂದು ಕೆಲಸನ ತಗೊಂಡಿದ್ದಾರೆ. ಈಗ ಅರೆಕಲ್ಲಸಳ್ಳಿ ನಮ್ಮ ಏನು ನಗರಸಭೆಯಿಂದ ಬಹಳ ದೂರ ಇದೆ, ಅದನ್ನು ಕೂಡ ನಗರಸಭೆಗೆ ಏನು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದ್ರು. ಮತ್ತು ಏನು ಚಿಟ್ನಳ್ಳಿ ಮತ್ತು ನಿರುಡಿ ಮತ್ತು ಇಲ್ಲೊಂದು ಹಳ್ಳಿ ಸೇರ್ಪಡೆ ಆಗಿಲ್ಲ, ಲಕ್ಷ್ಮೀ ಸಾಗರ್ ಅಂತ. ಆ 3 ಊರು ಕೂಡ ನಗರಕ್ಕೆ ಸೇರಿದೆ. ಆ 3 ಊರು ನಮ್ಮ ಪಂಚಾಯಿತಿ ಬರೀ ಅದು 3 ಊರು ಮಾತ್ರ ಉಳಿದಿದೆ. ಅದು 3 ಊರನ್ನ ಹೊಳೆನರಸೀಪುರ ಒಂದು ಗ್ರಾಮ ಪಂಚಾಯತ್, ಕಬ್ಳಿ ಗ್ರಾಮ ಪಂಚಾಯತ್ ಸೇರ್ಪಡೆ ಮಾಡಬೇಕಾಗುತ್ತೆ. ಹಾಗಾಗಿ ಆ 3 ಊರನ್ನು ಕೂಡ ಏನು ನಗರ ಪಾಲಿಕೆಗೆ ತಗೊಂಡು ಇನ್ನು ಅರೆಕಲ್ಲಸಳ್ಳಿ ಗ್ರಾಮವನ್ನು ಕೈ ಬಿಡಬೇಕು ಅಂತ ನನ್ನ ಸಚಿವರಲ್ಲಿ ಕೇಳಿ ಬಯಸ್ತೇನೆ. ಓಕೆ, ಮಾನ್ಯ ಸಚಿವರು. ಅಧ್ಯಕ್ಷರೇ, ಸ್ವರೂಪ್ ಅವರು ಲಾಸ್ಟ್ ಟೈಮ್ ಹಸನ್ಗೆ ಕಾರ್ಪೊರೇಷನ್ ಕ್ಯಾಬಿನೆಟ್ನಲ್ಲಿ ಆಗಿ ತೀರ್ಮಾನ ಆಗಿ ಕಾರ್ಪೊರೇಷನ್ ಅಂತ ಡಿಕ್ಲೇರ್ ಆಗಿದೆ. ಆದರೂ 2-3 ವಿಲೇಜಸ್ ಬಿಟ್ಟು ಹೋಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಡಿಸಿಲಿಂದ ಏನು ರಿಪೋರ್ಟ್ ಬಂದಿದೆ ಅದು ಎಲ್ಲ ವಿಲೇಜಸ್ ಸೇರಿಸಿದ್ದಾರೆ. ಇನ್ನೂ 1-2 ವಿಲೇಜಸ್ ನಿಯರೆಸ್ಟ್ ಇದೆ, ಅದು ಇನ್ಕ್ಲೂಡ್ ಮಾಡಬೇಕಂತ ಕೇಳಿದ್ದಾರೆ. ನಾನು ಡಿಸಿಲಿಂದ ರಿಪೋರ್ಟ್ ತರಿಸಿ ಅದು ಇನ್ಕ್ಲೂಡ್ ಮಾಡಿಸ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಸರ್ 8 ಕಿಲೋಮೀಟರ್ ಸೇರಿಸವ್ರೆ, 1.5 ಕಿಲೋಮೀಟರ್ ಬಿಟ್ಟವ್ರೆ ಅಂತ ಅವ್ರು ಹೇಳ್ತಾ ಇರೋದು. ಡಿಸಿಲಿಂದ ಏನ್ ರಿಪೋರ್ಟ್ 1.5 ಕಿಲೋಮೀಟರ್ ಐತೆ ಅಲ್ಲಿ, 8 ಕಿಲೋಮೀಟರ್ ಕರೆಕ್ಟ್ ಇದೆ. ಸನ್ಮಾನ್ಯ ಸಭಾಧ್ಯಕ್ಷ, ಡಿಸಿಲಿಂದ ಏನ್ ರಿಪೋರ್ಟ್ ಈಗ ನೆಕ್ಸ್ಟ್ ತಾವು ಏನ್ ಹೇಳತ್ತೀರಿ ಅದು ನಿಯರೆಸ್ಟ್. ಮಹಾನಗರ ಪಾಲಿಕೆಯಾಗಿ 3 ವರ್ಷ ಐತೆ. ಕೆಲವು ಭೂ ಮಾಫಿಯಾದರು ಸೇರಿ ಇವತ್ತು ಇನ್ನೂ ಹ್ಯಾಂಡ್ ಓವರ್ ಮಾಡಕ್ಕೆ ಜಿಲ್ಲಾ ಪಂಚಾಯತಿಯಿಂದ ಕೆಲವು ಪಂಚಾಯತಿಗಳು ಹ್ಯಾಂಡ್ ಓವರ್ ಮಾಡಕ್ ಆಗ್ತಾ ಇಲ್ಲ. ಅದನ್ನ ದಯಮಾಡಿ 18 ಜನ ಅಧಿಕಾರಿಗಳ ಮೇಲೆ ಈಗಾಗಲೇ ಕ್ರಮ ತಗಬೇಕು ಅಂತ ಹೇಳಿ DPR ಕಳಿಸಿದಿರಿ. ಒಂದು ಮೀಟಿಂಗ್ ಫೈನಲ್ ಮಾಡಿ. ಸಭಾಧ್ಯಕ್ಷ, ನನ್ನ ಪ್ರಶ್ನೆಯನ್ನು ಇಲ್ಲ ಸಭಾಧ್ಯಕ್ಷ, ನಮಗೊಂದು ಮಾತಾಡಕ್ಕೆ ಅವಕಾಶ ಕೊಡಬೇಕು ತಾವು. ಈಗ ಏನು 37 ಹಳ್ಳಿ ಸೇರ್ಪಡೆ ಆಗಿದೆ ಮಹಾನಗರ ಪಾಲಿಕೆಗೆ, ಅದು ಪಂಚಾಯತಿಯಲ್ಲೂ ಕೂಡ ಇಲ್ಲ, ಅಲ್ಲಿ ನಗರಸಭೆ ಮಹಾನಗರ ಪಾಲಿಕೆಗೂ ಕೂಡ ಸೇರಿಲ್ಲ. ಈಗ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವಾಗಿದೆ ಸಭಾಧ್ಯಕ್ಷರೇ. ಅಲ್ಲಿ ಏನು 37 ಹಳ್ಳಿಗಳಿಗೆ ಯಾವುದು ರಸ್ತೆ ಚರಂಡಿ ಇರ್ಬೋದು, UGD ಸಮಸ್ಯೆ ಬಹಳಷ್ಟು ಇದೆ. ಹಾಗಾಗಿ ಏನು ಈಗೆಲ್ಲ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೆ ಏರ್ಸಕ್ಕೆ ಕೇಳ್ತಾ ಇದ್ರು. ಈಗ ನಾವು ನಮ್ಮ ನಗರಸಭೆಯಲ್ಲಿ ಇದ್ರೆ ಒಳ್ಳೇದಾಗ್ತದೆ. ಮಾತಾಡ್ಲಿಕ್ಕೆ ಬಿಳಿ ರೇವಣ್ಣ ಅವರೇ, ಪಂಚಾಯತಿಗೂ ಕಡೆ ಇಲ್ಲ, 2 ಹಳ್ಳಿ ರೇವಣ್ಣ ಅವರೇ ಅಲ್ಲ ಸರ್, ಮಾತಾಡ್ಲಿಕ್ಕೆ ಬಿಡಿ, ಮತ್ತೆ ನೀವು ಮಾತಾಡಿ. ನಗರಸಭೆಗೂ ಇಲ್ಲ, ಪಂಚಾಯತಿಗೂ ಇಲ್ಲ, 2 ಹಳ್ಳಿ ಹಂಗೆ ದಿಕ್ಕಾಪಾಲ ಆಯ್ತು. ಅವ್ರನ್ನ ಮಾತಾಡಿ, ನೀವು ಅವ್ರಿಗೆ ಮಾತಾಡ್ಲಿಕ್ಕೆ ಕೊಡದೆ ಪಕ್ಕದಲ್ಲೇ ಬರೋದು ಸರ್. ಕರೆಕ್ಟ್, ಪಕ್ಕದಲ್ಲಿ ಎಂತ ಮಾಡಿ, ಇಲ್ಲಿ ಉತ್ತರ ಒಬ್ಬರೇ ಕೊಡ್ಬೇಕಲ್ಲ. ಹಾಗಾಗಿ ನಮಗೆ ಅಭಿವೃದ್ಧಿ ಬಹಳಷ್ಟು ಕುಂಠಿತ ಆಗಿದೆ ಸಭಾಧ್ಯಕ್ಷರೇ. ಏನ್ 37 ಹಳ್ಳಿ ಸೇರ್ಪಡೆ ಆಗಿದೆ, ಅಲ್ಲಿ ನಾವು ಹಳ್ಳಿಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಅಲ್ಲಿ ಕೌನ್ಸಿಲರ್ಗಳು ಕಾರ್ಪೊರೇಟರ್ ಕೂಡ ಇಲ್ಲ, ಇಲ್ಲಿ ಪಂಚಾಯತಿ ಕೂಡ ಸೇರಿಲ್ಲ. ನಾವು ಪಂಚಾಯತಿ ಗ್ರಾಂಟ್ ಹಾಕಕ್ಕೂ ಆಗ್ತಾ ಇಲ್ಲ, ನಗರಸಭೆ ಪಾಲಿಕೆಯಿಂದನೂ ಕೂಡ ನಮಗೆ ಗ್ರಾಂಟ್ಗಳು ಬರ್ತಾ ಇಲ್ಲ. ಹಾಗೆ ಹೆಚ್ಚುವರೆಗೆ ನಮಗೆ ಅನುದಾನವನ್ನು ನಮ್ಮ ಪೌರಾಡಳಿತ ಸಚಿವರು ಕೊಡಬೇಕು. ಏನ್ 3 ಹಳ್ಳಿ ಸೇರ್ಪಡೆಯನ್ನ ನಾನು ಹೇಳ್ತೇನೆ ಮಹಾನಗರ ಪಾಲಿಕೆಗೆ ತಗೊಳ್ಳಿ ಅಂತ, ಅದು ಹೊಳೆನರಸೀಪುರ ಪಂಚಾಯತಿಗೆ ಹೋಗ್ತದೆ. ಹಾಗೆ ಸಚಿವರಲ್ಲಿ ನಾನು ಕೇಳಕ್ ಬಯಸ್ತೇನೆ, ಮನವಿನೂ ಕೂಡ ಮಾಡ್ತೇನೆ, 3 ಹಳ್ಳಿನ ಮಹಾನಗರ ಪಾಲಿಕೆಗೆ ಸೇರಿಸಬೇಕು. ಮಂತ್ರಿ ಅವರೇ, ರಾಹಿಂ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡ್ತಾರಂತೆ ಸರ್. ಇದರಲ್ಲಿ ಏನು ಪ್ರಕಾಶ್ ಸ್ವರೂಪ್ ಅವ್ರಿಗೂ ಹೇಳಿದ್ದಾರೆ, ಅದು ಸತ್ಯ ಇದೆ. ರೇವಣ್ಣವರು ಕೂಡ ಅದು ಹೇಳಿದ್ದಾರೆ. ಯಾವುದು ನಮ್ಮ ಅರೇಕಲ್ಲಳ್ಳಿ ಇದು ಸೇರ್ಪಡೆ ಮಾಡಿಸುವ ದೂರನೂ ಇದೆ. ಅದನ್ನ ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸ್ಕೊಂಡು ನಾವು ಪ್ರಸ್ತಾವನೆ ಬಂದಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಉತ್ತರದಲ್ಲಿ. ನಾನು ಅರೇಕಲ್ಲು ಹೊಸಳ್ಳಿಯನ್ನ ಬಿಟ್ಟು ನಿಡುಡಿ ಮತ್ತು ಚಿಕ್ಕನಹಳ್ಳಿನ ಸೇರಿಸ್ತಕ್ಕಂಥದ್ದಕ್ಕೆ ಜಿಲ್ಲಾಧಿಕಾರಿಗಳಲ್ಲಿ ನಾನು ಅವರ ಹತ್ರ ಚರ್ಚೆ ಮಾಡಿ ಇನ್ನೊಂದು ಹಳ್ಳಿ ಇದೆ ಕಳಿಸ್ಕೊಡ್ತೇವೆ. ಅದ್ರಲ್ಲಿ ಇನ್ನೊಂದು ಹಳ್ಳಿ ಇದೆ, ಅದರಲ್ಲಿ ಲಕ್ಷ್ಮೀ ಸಾಗರ, ನಿಡುಡಿ ಮತ್ತು ಲಕ್ಷ್ಮೀ ಸಾಗರ ಅಂತ ಇನ್ನೊಂದಿದೆ, ಲಕ್ಷ್ಮೀ ಸಾಗರ ಅಂತ